ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಹಾಕುವಂಥ ವೀಡಿಯೋಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ಇವತ್ತು ನಮ್ಮನ್ನ ಸ್ಟೆಪ್ಸ್ ಕೆಳಗಡೆ ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಲ್ಯಾಂಡ್ಸ್ಕೇಪ್ನೆಲ್ಲ ಯಾವ ರೀತಿ ಮಾಡ್ತೀನಿ ಏನು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಲ್ಯಾಂಡ್ಸ್ಕೇಪ್ಗೆ ಬೇಕಾದಂಥ ಕೆಲವೊಂದು ಪೆಬಲ್ಸ್ ಬೇಕಿತ್ತು. ಸೊ ಹಾಗಾಗಿ ನಾವು ಇವತ್ತು ಪೆಬಲ್ಸ್ ತರಲಿಕ್ಕೆ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಫ್ಯಾಕ್ಟ್ರಿಲಿ ಬಂದುಬಿಟ್ಟು ಪೆಬಲ್ಸು ತುಂಬ ಕಲರು, ತುಂಬ ಸೈಜ್ಗಳಿದೆ. ನಮಗೆ ಯಾವ ಸೈಜ್ ಬೇಕು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾನು ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಸೊ ಫ್ಯಾಕ್ಟ್ರಿಲಿ ತುಂಬ ವೆರೈಟಿ ಇದೆ. ನನಗೆ ನೋಡಿ ನನಗೆ ಬೇಕಾದಂತಹ ಕೆಲವು ಮಾತ್ರ ನಾನು ಸೆಲೆಕ್ಟ್ ಮಾಡಿದೆ. ಸೊ ಕೆಲವನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕಾರಲ್ಲಿ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಅವರು ಕಾರಲ್ಲಿ ಬೇಡ, ನಾವು ಡೆನ್ಸೋದಲ್ಲಿ ಕಳಿಸ್ಕೊಡ್ತೀವಿ ಅಂದರು. ಸರಿ ಅಂತ ಹೇಳಿ ಮನೆಗೆ ಬಂದುಬಿಟ್ಟು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಪೆಬಲ್ಸ್ ಬೇಕು, ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಬೇಕು ಅನ್ನೋರು ಒಂದ್ಸಲಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ನಾವು ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಆಗಲ್ಲ ಅನ್ನೋರು ಕೂಡ ನಾವು ಫೋನ್ ಮಾಡಿದರೆ ವಾಟ್ಸಪ್ಪಲ್ಲಿ ನಾವು ಕಲರು ಮತ್ತು ಸೈಜು ಎಲ್ಲ ಕಳಿಸ್ತಾರೆ. ಸೊ ನಾವು ಡೆನ್ಸೋದಲ್ಲಿ ಅವ್ರು ತರಿಸ್ಕೊಡೋದ್ರಿಂದ ನಮಗೆ ಕೂಡ ಈಸಿ ಆಗುತ್ತೆ, ಜೊತೆಗೆ ಹೋಗೋರಿಗೆ ಟೈಮ್ ಇಲ್ಲ ಅನ್ನೋರಿಗೂ ಕೂಡ ಈಸಿ ಆಗುತ್ತೆ. ಸೊ ನನಗೆ ಟೈಮ್ ಇದ್ದಿದ್ದರಿಂದ ನಾನು ನೋಡಲೇಬೇಕಂತ ಹೇಳಿ ಹೋಗಿದ್ದೆ. ಸೊ ಹಾಗಾಗಿ ನನಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಇಲ್ಲೇ ಸಿಟಿಲಿ ತೊಗೊಳ್ಳೋದಾದರೆ 120-130 ರೂಪಾಯಿ ಕೆ ಜಿ ಹೇಳ್ತಾರೆ. ಸೊ ಅಲ್ಲಾದರೆ ನನಗೆ ಬರೀ 70 ರೂಪಾಯಿಗೆಲ್ಲ ಕೆ ಜಿಗೆ ಸಿಕ್ತು. ಸೊ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ಅಲ್ಲೇ ಹೋಗಿ ತೊಗೋಬೋದು. ಸೊ ನನಗೆ ವೈಟ್ ಮತ್ತು ಬ್ಲ್ಯಾಕು ನಮ್ಮನೆ ಫ್ಲೋರಿಂಗಿಗೆ ತುಂಬ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೈಟು ಮತ್ತು ಬ್ಲ್ಯಾಕು ತೊಗೊಂಡೆ. ಇದು ಮಧ್ಯದಲ್ಲಿ ಈ ಪಾಟ್ ಇಟ್ಟೆ ಯಾಕೋ ಅಷ್ಟೊಂದು ಸೂಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನಾನು ಚೇಂಜ್ ಮಾಡಿದೆ. ಈ ಸ್ಟೋನ್ಸ್ ಎಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದ್ರಿಂದ ಒಬ್ಬರೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನನಗೇನೋ ಒಂಥರ ನಮ್ಮನೆಗೆ ನಾನೇ ಮಾಡಬೇಕು ಅನ್ನೋದೊಂದು ಖುಷಿ, ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಸೊ ಕೊನೆಗೆ ನಾನು ಮಧ್ಯದಲ್ಲಿ ಇವೆಲ್ಲ ಬ್ಲ್ಯಾಕ್ ಕಲರೆಲ್ಲ ಸ್ಟೋನ್ ಇಡೋಣ ಅಂತೇಳಿ ಡಿಸೈಡ್ ಮಾಡಿದೆ. ಸೊ ಬ್ಲ್ಯಾಕ್ ಕಲರೆಲ್ಲ ಸ್ಟೋನ್ ಇಡ್ತಾಯಿದ್ದೀನಿ. ಸೊ ಕೊನೆಗೆ ಹೇಗೆ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಬರ್ತಾಯಿದೆ. ಸೊ ನನಗೆ ಇಷ್ಟ ಆಯಿತು. ಸೊ ಕೊನೆಗೆ ನಾನು ಇನ್ನೂ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲ ಲೈಟ್ ಹಾಕ್ತಾಯಿದ್ದೀನಿ. ಸೊ ಲೈಟ್ ಹಾಕಿದ ಇನ್ನೂ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಇಷ್ಟ ಆಯಿತು. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ತುಂಬ ಚೆನ್ನಾಗಿ ಬಂತಲ್ಲ ಅಂತ ಖುಷಿ ಆಯಿತು. ಸೊ ನಿಮಗೆಲ್ಲ ಈ ವಿಡಿಯೋಗಳು ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಅಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.